ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಪರಶುರಾಮ್ ಮಹೇಂದ್ರ. ವಿಜಯ ಗಿರಿಜನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ಕೂಡ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನದ ಕುರಿತು ಇವತ್ತೊಂದು ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತಿನ ಸಂಚಿಕೆ ಮಾಡಿದ ಅವಮಾನ ಕೆರಳಿಸುವುದು ಸ್ವಾಭಿಮಾನ, ಮುನ್ನಡೆಯುವ ಸಾಧಕನಿಗಿದುವೆ ನೈಜ ಬಹುಮಾನ. ಈ ಒಂದು ಅವಮಾನ ಮಾಡೋದೇನಿದಲ್ಲ, ಆವತ್ತಿಗೆ ಅವಮಾನ ಮಾಡಿಸಿಕೊಂಡು ಮನಸ್ಸಿನ ನೋವಾಗೋದು ಸಹಜ. ಈ ಮಾಡಿದಂಥ ಅವಮಾನ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿದಾಗ, ಅವ್ರೇನು ಅವಮಾನ ಮಾಡಿದ್ದಾರೆ ಅವಾಗ ನಮ್ಮಲ್ಲಿ ಸ್ವಾಭಿಮಾನ ಹುಟ್ಟಿ ನಾನು ಬೆಳಿಬೇಕು, ನಾನು ಬದುಕಬೇಕು ಅನ್ನುವಂಥ ಛಲ ಹುಡ್ತದಲ್ಲ, ಇದು ಮಹತ್ವದ್ದು. ಇದು ಸಾಧಕನಿಗೆ ಇದೆಯೋ ಬಹುಮಾನ. ಈ ಒಂದು ಮಾತೇನಿದೆಯಲ್ಲ, ಇದು ನಮ್ಮಲ್ಲಿ ಒಂದು ಸುಪ್ತವಾಗಿರುವಂಥ ಒಂದು ಛಲವನ್ನು ಅದು ಎಬ್ಬಿಸಿ ನಮ್ಮನ್ನ ಒಂದು ಸಾಧನೆಯ ಹಾದಿ ಹತ್ತಿ ನಡೆಯೋಂಗೆ ಮಾಡ್ತಿದ್ದಾವೆ. ಗೆಳೆಯರೆ, ಈ ಒಂದು ಅವಮಾನ ಮಾಡಿದಾಗ ಏನು ಸ್ವಾಭಿಮಾನದ ಕಿಚ್ಚಿನಿಂದ ನಾವೇನು ಒಂದು ಸಾಧನೆ ಆದ್ಯತೆಯನ್ನು ನಾವು ನಡೀತೀವಲ್ಲ, ಅದ್ರ ಬಗ್ಗೆನೇ ಇವತ್ತಿನ ಒಂದು ಈ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಗೆಳೆಯರೆ, ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ತಾವು ಕಮೆಂಟ್ ಬಾಕ್ಸಲ್ಲಿ ದಯಮಾಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಂದು ಮಹತ್ವವಾದಂಥ ಕೆಲವೊಂದು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ವಿದ್ವಂತವರ ತಾವು ದಯಮಾಡಿ ತಮ್ಮವ್ರಿಗೆಲ್ಲ ಶೇರ್ ಮಾಡಿ. ಅವರ ಬದುಕಿನ ಹಾದಿಗೂ ಕೂಡ ಇವು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವಾಗಲಿ ಅಂತ ನಾನು ಬಯಸ್ತೀನಿ. ಹಾಗಾದರೆ ಈ ಸಂಚಿಕೆಯನ್ನು ಮುಂದುವರ್ಸೋಣ. ಗೆಳೆಯರೆ, ಈ ಅವಮಾನ ಮಾಡಿದಾಗ ಕೋಪ ಬರೋದು ಸಹಜ ಅಲ್ವಾ? ಈ ಕೋಪದಿಂದ ನಾವು ಪ್ರತಿಕಾರ ತೀರಿಸ್ತೀವಿ ಅಂತ ಅನ್ನೋದು ಅದು ಹುಂಬತನ, ಅದು ಪ್ರತ್ಯುತ್ತರ ಅಲ್ಲದ. ಸ್ವಾಭಿಮಾನದಿಂದ ಈ ಪುಟ್ಟಿದ್ದೆದ್ದ ಬೆಳೆಯೋದೇ ಒಂದು ತಕ್ಕ ಉತ್ತರ ಇದಕ್ಕೆ. ಅವಮಾನ ಮಾಡೋದರಿಗೆ ಅವಮಾನವನ್ನ ಸ್ವಾಭಿಮಾನವನ್ನು ಕೆರಳಿಸಿ ಛಲದ ಕಿಚ್ಚು ಹಚ್ಚುವಂಥದ್ದಿದೆ. ಅವಮಾನವನ್ನು ಸವಾಲಾಗಿ ಸ್ವೀಕರಿಸಿ ತೊಡೆ ತಟ್ಟಿ ನಿಂತವ ನಿಜವಾಗಿಯೂ ಮುಂದೊಂದು ದಿನ ಅವಮಾನ ಮಾಡೋದ್ರ ಎದುರು ಎದ್ದು ಉಬ್ಬಿಸಿ ನಿಲ್ಲಬಲ್ಲ. ಈ ಅವಮಾನ ಅನ್ನೋದು ಒಂದು ರೀತಿಯಿಂದ ನಮ್ಮಲ್ಲಿ ಸುಪ್ತವಾಗಿರುವಂಥ ಒಂದು ಸ್ವಾಭಿಮಾನದ ಕಿಚ್ಚನ್ನ ಬಡಿದೆಬ್ಬಿಸುವಂಥದ್ದು. ಅದನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡೋಣ. ನಿಜವಾಗಿ ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕು, ಅವಮಾನ ಮಾಡಿದವರಿಗೆ. ಯಾಕಂದ್ರೆ ಸುಪ್ತವಾಗಿ ಮಲ್ಕೊಂಡಂಥ ಸರ್ಪ ಇದು ಸ್ವಾಭಿಮಾನದ ಕಿಚ್ಚು. ಅದನ್ನು ಬಡಿದೆಬ್ಬಿಸ್ತಾರೆ ಅವರು. ನಮ್ಮ ಬೆಳವಣಿಗೆಗೆ ಅವ್ರ ಕಾರಣಕ್ಕ ಅವಮಾನ ಮಾಡೋದು ಅಲ್ವಾ? ಇದನ್ನ ಈ ಅವಮಾನ ಮಾಡೋರು ಸ್ವಭಾವ ಯಾವ ರೀತಿ ಆದರೆ, ಮಾತಿನ ಮೂಲಕ ವಿಷ ಕಕ್ಕೋದು ಅವರ ವಿಕೃತ ಮನೋಭಾವ. ಅದನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡುವ. ಅವರ ಉದ್ದೇಶ ಏನೇ ಇರಲಿ, ಅದನ್ನ ನಮಗದು ಎಚ್ಚರಿಕೆ ಗಂಟೆ, ನಮ್ಮನ್ನು ಎಬ್ಬಿಸೋದಕ್ಕೆ ಅವರು ಮಾಡಿದಂಥ ಒಂದು ಪುಣ್ಯ ಕಾರ್ಯ ಅಂತ ತಿಳ್ಕೊಳ್ಳೋದು. ಅವ್ರು ಏನ್ ಮಾಡ್ತಾರ, ಬೆಳೆಯೋ ಬೇಕನ್ನುವಂಥ ಹಂಬಲದ ಬೀಜವನ್ನ ತಮಗೆ ಅರಿವಿಲ್ಲದೇನೆ ಬಿತ್ತಿ ನಮ್ಮನ್ನ ಸಾಧನೆ ಹಾದಿ ಹತ್ತಿ ಮುನ್ನಡೆಸ್ತಾರೆ ಅಲ್ವಾ? ಅಂದಾಗ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಿಬೇಕಲ್ವ? ಹೀಗೆ ಈ ಅವಮಾನ ಅನ್ನೋದೇನಿದೆಲ್ಲ, ಅದನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ಬೇಕಂತ ಅನ್ನೋ ಮಾತನ್ನು ಹೇಳಿದ್ದೆ. ಈ ಅವಮಾನ ನಮಗೊಂದು ಚೇತನದ ಶಕ್ತಿ ಅದ. ನಮ್ಮಲ್ಲಿ ಒಂದು ಚೇತನದ ಶಕ್ತಿ ತುಂಬ್ತಾರ ಅವ್ರ. ಇದು ನಮ್ಮ ಎದೆಗೆ
ಕಿಚ್ಚು ಹಚ್ಚೋ ಪರಿ ಯಾವ ಕಿಚ್ಚು? ಛಲ, ನಾ ಬೆಳಿಬೇಕು, ಬೆಳೆದ ನಾ ತೋರಿಸ್ಬೇಕಂತ ಅನ್ನೋವಂಥ ಕಿಚ್ಚೇನಿದೆಲ್ಲ, ಇದನ್ನ ಅವರಾಗೆ ನಮಗೆ ಕಿಚ್ಚು ಹಚ್ಚಿ ನಮ್ಮನ್ನು ಬೆಳೆಯೋದಕ್ಕೊಂದು ಕಾರಣ ಆಗ್ತದೆ. ಅವಮಾನ ಒಂದು ರೀತಿಯಿಂದ ಈ ಅವಮಾನ ಪಡಿಸಿ ಸ್ವಾಭಿಮಾನದ ಕಿಚ್ಚನ್ನ ಕೆರಳಿಸಿ ಧರ್ಮ ರಕ್ಷಣೆಗೆ ಕಾರಣವಾದವ ಮಹಾಭಾರತದ ಶಕುನಿ. ಶಕುನಿ ಕುತಂತ್ರಿ ಹೌದು, ಆದ್ರೆ ಅವನಲ್ಲಿರೋದು ಕೌರವರ ಬಗ್ಗೆ ಇರುವಂತ ಶೇಡು. ಕೌರವರ ಶಕುನಿ ಮಣಿತನಕ ಮಾಡಿದಂತ ಒಂದು ಕುತಂತ್ರದಿಂದ ಇವ್ರನ್ನ ಅವಮಾನ ಮಾಡಿ ಇವ್ರನ್ನ ಒಂದು ದಬ್ಬಾಳಿಕೆ ದೌರ್ಜನ್ಯ ಎಸಗಿರ್ತಾರಲ್ಲ ಕೌರವ್ರ, ಅದ್ರ ಬಗ್ಗೆ ಅವಂಗೆ ಶೇಡಿತ್ತು, ಪ್ರತೀಕಾರ ತೀರ್ಸ್ಕೋಬೇಕನ್ನೋ ಹಂಬಲಿತ್ತು ಅವಂಗ ಶಕುನಿಗೆ. ಅದಕ್ಕವ ಕುತಂತ್ರ ಮಾಡಿದ. ಪಕ್ಷ ಕೌರವ್ರ ಕಡೆಗೆ. ನಿಜವಾಗಿಯೂ ಕೃಷ್ಣನ ಅನನ್ಯ ಭಕ್ತ ಅಂತಂದ್ರೆ ಶಕುನಿ. ಶಕುನಿ ಈ ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಕೇಂದ್ರ ಬಿಂದು. ಈ ಒಂದು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಒಂದು ರೀತಿಯಿಂದ ಶಕುನಿ. ಯಾಕಂದ್ರೆ ಹೇಳ್ತೇನೆ ನಿಮಗೆ, ಈ ಧರ್ಮರಾಜನನ್ನ ಅಂದ್ರೆ ಪಗಡೆ ಆಟಕ್ಕೆ ಕರೆಸಿ ಮೋಸದಿಂದ ಅವನ್ನ ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡುವಂಗ ಮಾಡಿದ್ದರು ಇದೇ ಶಕುನಿ. ಯಾಕೆ? ಪಾಂಡವ್ರಿಗೆ ಅವಮಾನ ಬೇಕು, ಅವರಲ್ಲಿ ಸುಪ್ತವಾಗಿರುವಂತ ಒಂದು ಕೆಚ್ಚಿನ ಕಿಚ್ಚು ಅದನ್ನ ಎಬ್ಬಿಸಬೇಕು. ಪಾಂಡವರ ಕೌರವರನ್ನ ನಾಶ ಮಾಡ್ಬೇಕಂತ ಅನ್ನೋದು ಅವನ ತಲೆಗಿತ್ತು. ಒಂದು ಮಹಾಭಾರತ ಕಥೆ ಒಳಗೆ ಬರ್ತದ, ಇವ ದುರ್ಯೋಧನ ಹೇಳ್ತಾನ, ಅವರು ಪಾಂಡವ್ರದ್ದು 12 ವರ್ಷ ಅಜ್ಞಾತವಾಸ ಮುಗಿಸ್ತಾರೆ, 1 ವರ್ಷ ಅಜ್ಞಾತವಾಸ ಮುಗಿಸ್ತಾರೆ, 12 ವರ್ಷ ವನವಾಸನ ಮುಗಿಸಿರ್ತಾರೆ. ಇನ್ನು ಅವ್ರಿಗೆ ರಾಜ್ಯ ಕೊಡ್ಬೇಕು, ಅರ್ಧ ರಾಜ್ಯ ಕೊಡ್ಬೇಕು. ಅದಕ್ಕೆ ಅಡ್ಡಗಾಲ ಹಾಕಿದವ ಶಕುನಿ. ಅವ ಅಡ್ಡಗಾಲ ಹಾಕಿಲ್ಲ ಅಂತಂದ್ರೆ ಅರ್ಧ ರಾಜ್ಯ ಕೊಟ್ರೆ ಇವರು ಕೌರವರು ಸಾಯೋದಿಲ್ಲ, ನಾಶ ಆಗೋದಿಲ್ಲ ಅನ್ನೋ ಚಿಂತೆ ಮಾಡಿತ್ತು ಅವ. ದುರ್ಯೋಧನ ಹೇಳ್ತಾನ ಶಕುನಿ, ಕೃಷ್ಣ ಬರ್ತಾನ, ಕೃಷ್ಣ ಬಂದ ಏನೋ ಒಂದು ರಾಜಿ ಸಂಧಾನ ಮಾಡ್ತಾನವ, ಒಪ್ಪಬೇಡ ಅಂದ. ಕೃಷ್ಣ ಪಾಂಡವರ ಪಕ್ಷಪಾತಿ, ಒಪ್ಪಬೇಡ ಅಂತಾನ. ಕನಿಷ್ಠ 5 ಹಳ್ಳಿ ಕೊಡಂತಾನ, ಕೊಡಬೇಡ, ನೀ ಹೇಳ, ಒಂದು ಸೂಜಿ ಮೊನೆಗೆ 10 ಮಣ್ಣು ಕೊಡುದಿಲ್ಲ, ಬೇಕಾದ್ರೆ ಯುದ್ಧ ಮಾಡಿ ಗೆಲ್ಲಲಿ ಅಂತ ಹೇಳಂತ. ಗೊತ್ತಿತ್ತು ಅವನ್ ಎಲ್ಲಾ ರೀತಿಯಿಂದ ಪಾಂಡವರಿಗೆ ಕುಂತದ್ರಿಂದ ಅನ್ಯಾಯ ಮಾಡ್ಕೊಂತ ಬಂದ ಕರಿ ಶಕುನಿ. ಆದ್ರೆ ಒಂದು ವಿಶ್ವಾಸ ಇತ್ತು, ಎಲ್ಲಿವರೆಗೆ ಕೃಷ್ಣ ಪಾಂಡವರ ಪಕ್ಷದಾಗಿರ್ತಾನ, ಪಾಂಡವರಿಗೆ ರಕ್ಷಣೆ ಮಾಡ್ತಿರ್ತಾನ, ಪಾಂಡವ್ರಿಗೆ ಒಂದು ಅನುಗ್ರಹ ಮಾಡ್ತಿರ್ತಾನೆ, ಅಲ್ಲಿವರೆಗೂ ಪಾಂಡವ್ರಿಗೆ ಯಾವ ಸೋಲು ಇಲ್ಲ ಅನ್ನೋದು ಗೊತ್ತಿತ್ತು ಅವನು. ಯುದ್ಧಕ್ಕೆ ನಿಲ್ತಾನ, ಇನ್ನೇನು ಯುದ್ಧ ಆರಂಭ ಆಗಬೇಕು. ವಿದುರ ಅಂದ್ರೆ ಧೃತರಾಷ್ಟ್ರನ ಮಂತ್ರಿ, ಅವ ನಿಜವಾಗಿಯೂ ಪಾಂಡವರ ಪಕ್ಷ. ಅಂದ್ರೆ ಧರ್ಮದ ನ್ಯಾಯದ ನೀತಿಯ ಪಕ್ಷ ಉಂಟು. ಇವ ನಾಳೆ ಇದ್ದ ಅಂದ್ರೆ ಇವನಿಂದ ಮತ್ತ ಇವ ದುರ್ಯೋಧನ ಉಳಿಬಹುದು ಅನ್ನೋದು ಕೂಡ ಅವಾಗ ಶಕುನಿಗೆ ಸ್ವಲ್ಪ ಸಂಶಯ ಇರ್ತದೆ. ಅವ ಏನ್ ಮಾಡಿರ್ತಾನ ವಿದುರ, ಒಂದು ವೇಳೆ ಮುಂದೊಂದೇ ದಿನ ದುರ್ಯೋಧನಿಗೆ ಏನಾದ್ರು ಪ್ರಾಣಕ್ಕೆ ಕಂಟಕ ಆದಾಗ, ಅವನ ಸೋಲಿನಂಚಿ ಹೋದಾಗ ಅವನ ಅವನು ಕಾಯೋ ಸಲುವಾಗಿ ಒಂದು ಬಾಣ ಇಟ್ಟಿರ್ತಾನ. ಯಾಕಂತಂದ್ರೆ ಕೌರವರು ಉಪ್ಪು ತಿಂದವ ವಿದುರ. ಆ ಕಾರಣಕ್ಕಾದ್ರೂ ಕೌರವ್ರನ್ನ ಉಳಿಸ್ಬೇಕು, ಅದ್ರೊಳಗೆ ದುರ್ಯೋಧನ ಉಳಿಸ್ಬೇಕಂತೇಳಿ ಒಂದು ಬಾಣ ಕಾದಿಟ್ಟಿರ್ತಾನ. ಅದು ಇವ್ ಗೊತ್ತಿತ್ತು
ಶಕುನಿಗೆ. ಈ ಆ ಬಾಣ ಇಟ್ಟಾಗ ನಾಳೆ ಇವ ದುರ್ಯೋಧನ ಕಾಪಾಡಬಹುದು. ಅದಕ್ಕೆ ಅವನು ಅವಮಾನ ಮಾಡಿಬಿಟ್ರೆ ಶಸ್ತ್ರ ತ್ಯಾಗ ಮಾಡ್ತಾನವ ಅಂತ ವಿಚಾರ ಮಾಡಿ ದುರ್ಯೋಧನಕ್ಕೆ ಕಿವಿ ಹೋಗ್ತಾನ. ಬಂದ ನೋಡಿ ವಿದುರ, ಪಾಂಡವರ ಪಕ್ಷಪಾತಿ ಬಂದ, ಕಿಚ್ಚ ಹಸ್ತಾನವ ದುರ್ಯೋಧನಲ್ಲೇ. ಅವ ವಿದುರ ಬಂದು ಹೇಳ್ತಾನ, ಯುದ್ಧ ಬೇಡ, ರಕ್ತಪಾತ ಬೇಡ, ಯುದ್ಧ ಮಾಡುವಂಥದ್ದು ಬೇಡ ಅಂತ ಹೇಳಿಕ್ ಬರ್ತಾನವ. ಅವಾಗ ಇವ ಶಕುನಿ ಹೇಳ್ತಾನ, ನಮ್ಮಲ್ಲೇ 11 ಅಕ್ಷೋಹಿಣಿ ಸೈನ್ಯ, ಅವ್ರದ್ದು 7 ಅಕ್ಷೋಹಿಣಿ ಸೈನ್ಯ, ಅವ್ರಿಗಿಂತ ನಾವು ಬಲಾಢ್ಯರ, ನಾವು ಗೆಲ್ತೀವಿ ಅಂತ ಅನ್ನೋದು ಗೊತ್ತಾಗಿ ಇದನ್ನ ರಾಜ್ಯ ಸಂಧಾನ ಮಾಡಕ್ ಬರತ್ತನವ, ಅವನ ಮಾತು ಕೇಳಬೇಡ ಅಂತ. ಹಿಂಗಾಗಿ ಅವ ದುರ್ಯೋಧನ ಹೇಳ್ತಾನ, ಈ ದಾಸಿಯ ಮಗ, ನೀನ್ ನನಗೆ ಬುದ್ಧಿ ಹೇಳೋದು ಅವಶ್ಯ ಇಲ್ಲ ಅಂತ. ಅವಾಗ ವಿದುರ ಸಿಟ್ಟು ಬರ್ತೈತಿ. ನಿನ್ನ ಕಾಯ್ದು ಕಸ್ಕೋರು, ನಿನ್ನ ಕಾಯೋ ಸಲುವಾಗಿ ನಾವೊಂದು ಬಾಣ ಇಟ್ಟಿರ್ತೀವಿ, ಇವತ್ತು ಆ ಬಾಣ ನಾನು ತ್ಯಾಗ ಮಾಡ್ತೀನಿ, ಶಸ್ತ್ರ ತ್ಯಾಗ ಮಾಡ್ತೀನಿ. ಅವಾಗ ನಿಜವಾಗಿ ಆನಂದ ಪಟ್ಟವ ಅಂತಂದ್ರೆ ಶಕುನಿ. ಈ ಪಾಂಡವರು ಕೌರವರ ಈ ಒಂದು ಪಗಡ್ಯಾಟದಾಗ ಎಲ್ಲ ಸೋತಾಗ, ದ್ರೌಪದಿನೂ ಸೋತಾಗ, ದುಶ್ಯಾಸನ ಆ ದ್ರೌಪದಿ ಮುಡಿ ಹಿಡ್ಕೊಂಡ್ ಬರ್ತಾನಪ್ಪ. ಆಕೆ ಹೇಳ್ತಾಳ, ನಾನು ಬಹಿಷ್ಟಾಗಿದ್ದೀನಿ, ಮುಟ್ಟಬೇಡ ಅಂತಾಳೆ, ಬಿಡುದಿಲ್ಲ. ಕರ್ಕೊಂಬಂದಾಗ ಆಕೆ ಹೇಳ್ತಾಳ, ಈ ಮುಡಿ ಬಿಚ್ಚನೆ ಅಲ್ಲ, ನಿನ್ನ ರಕ್ತದಿಂದ ನಾನು ಅಭಿಷೇಕ ಮಾಡಿದ ನಂತರ ಇದನ್ನು ಮುಡಿ ಕಟ್ತೀನಿ ಅಂತ ಅಂದಿರ್ತಾಳ. ಅವಾಗ ಅದನ್ನ ಕೇಳಿ ಇಡೀ ಸಭಾನ ದಿಗ್ಮೂಢಾಗಿರ್ತೈತಿ. ಆದ್ರೆ ಅತಿ ಸಂತೋಷ ಪಟ್ಟವ ಅಂತಂದ್ರೆ ಶಕುನಿ. ಇವತ್ತಿಂದ ನಿಮ್ದ ಅವಸಾನ ಕಾಲ ಶುರು ಅಂತಂದ ಮನುಷ್ಯನೊಳಗೆ ಇರ್ಲಿ. ಅದ ಕತಿ ಏನೇ, ಅವ ತನಗ ಆದಂತ ಒಂದು ಅವಮಾನಕ್ಕೆ ಅವ ಪ್ರತೀಕಾರ ತೀರ್ಸ್ಕೋಬೇಕಂತ ಮಾಡಿರ್ಬೋದು ಖರೆ. ಅದ್ರ ಹಿಂದೆ ಒಂದು ಧರ್ಮ ರಕ್ಷಣೆ ಅನ್ನೋದೈತಲ್ಲ. ಹಿಂಗಾಗಿ ಅವ ಕೃಷ್ಣನಿಗೆ ಪ್ರೀತಿ ಪಾತ್ರವ. ಗೆಳೆಯರೆ, ಅದೇನೇ ಇರಲಿ, ನಮಗೆ ಮಾಡಿದಂಥ ಒಂದು ಅವಮಾನ ಅದನ್ನು ನಾವು ಬಹುಮಾನವಾಗಿ ಸ್ವೀಕಾರ ಮಾಡೋಣ. ಈ ಅವಮಾನ ಮಾಡಿದ್ರೆ ನಮ್ಮ ಬದುಕಿಗೆ ಅವರ ದಾರಿ ತೋರಿಸುವಂಥ ಗುರುಗಳಂತ ತಿಳ್ಕೊಳ್ಳೋದು. ನಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚು ಹಚ್ಚಿದವರಂತ ನಾವು ಅವ್ರು ಆ ರೀತಿ ಮಾಡೋದ್ರಿಂದ ನಾವು ಮುಂದೆ ನಾವು ಹೆಜ್ಜಿಡ್ತೀವಿ, ಛಲದಿಂದ ಮುನ್ನುಗ್ತೀವಿ ಅಲ್ವಾ ಗೆಳೆಯರೆ? ಇದೇ ಒಂದು ಅವಮಾನ ನಾವನ್ನ ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳೋಣ, ಸಕಾರಾತ್ಮಕ ಹಾದಿಯಲ್ಲಿ ನಡೆಯುವ, ಮುನ್ನುಗ್ಗೋಣ. ಯಾರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ನಮ್ಮನ್ನ ಹೀಗೆ ಹಿಡಿದಿರ್ತಾರೆ ಅವ್ರ ಮುಂದೆ ಎದಿ ಉಬ್ಬಿಸಿ ನಿಲ್ಲೋಣ ಅಲ್ವಾ ಗೆಳೆಯರೆ? ಈ ಒಂದು ಸಂಚಿಕೆ ತಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ನಿಮ್ಮ ಲೈಕ್, ನೀವು ಮಾಡೋ ಶೇರ್ ನಮ್ಮ ಒಂದು ದೊಡ್ಡದೊಂದು ನಮ್ಮ ಒಂದು ಬೆಂಬಲ ಅಂತ ತಿಳ್ಕೊತೀವಿ ಗೆಳೆಯರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಂಚಿಕೆಯನ್ನು ಮಾಡೋಣ. ಅದು ಬಹುಶಃ ಅದು ಈ ಒಂದು ಪರ್ಸೆಂಟೇಜ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲ ಕೌಟುಂಬಿಕ ಬದುಕಿನ ನಡೆ ಯಾವ ರೀತಿ ಇರ್ಬೇಕಂತ ಅನ್ನೋದ್ರ ಬಗ್ಗೆ, ನಮ್ಮ ಜೀವನ ಶೈಲಿ ಯಾವ ರೀತಿ ನಾವು ಬದಲಾವಣೆ ತಂದ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಆಗಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಗೆಳೆಯರೆ.